ಸುಳ್ಳು ಹೇಳಿ ತಗಲಾಕೊಂಡ ಸಿದ್ದರಾಮಯ್ಯ. ನನ್ನನ್ನು ಸೇತುವೆ ಉದ್ಘಾಟನೆಗೆ ಕರೆದೇ ಇಲ್ಲ ಅಂದ ಸಿದ್ದುಗೆ ದಾಖಲೆ ಕೊಟ್ಟ ಬಿಜೆಪಿ. 2 ಡೇಟ್ ಕೊಡಬೇಕಿತ್ತಂತೆ ಸಿದ್ದುಗೆ. ಸಿಗಂದೂರಿನಲ್ಲಿ 6 ದಶಕಗಳ ಸಾವಿರಾರು ಜನರ ಹೋರಾಟದ ಬೆವರಿನ ಪ್ರತಿಫಲವಾಗಿ ಇಂದು ಸೇತುವೆ ಉದ್ಘಾಟನೆಗೊಂಡಿದೆ. ಆದರೆ ರಾಜಕೀಯ ಮೇಲಾಟಕ್ಕೂ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಉದ್ಘಾಟನೆಯ ದಿನಾಂಕವಂತೂ ಮುಖ್ಯಮಂತ್ರಿಯವರಿಗೆ ತಡವಾಗಿ ಕರೆದಿದ್ದಾರೆ ಅಂತ ಮುನಿಸಿಕೊಂಡಿರುವ ಸಿದ್ದರಾಮಯ್ಯನವರು ಸಾರ್ವಜನಿಕವಾಗಿ ಹೋದಲ್ಲಿ ಬಂದಲ್ಲಿ ನನ್ನನ್ನು ಕರೆದೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯನ್ನ ಹಿಗ್ಗಾಮುಗ್ಗಾ ಜಾಡಿಸುತ್ತಿದ್ದಾರೆ. ನನಗೆ ಕರೆದಿಲ್ಲ, ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ. ಅರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಸಾವಿರಾರು ಕೋಟಿ ವೆಚ್ಚದ ಈ ಐತಿಹಾಸಿಕ ಸೇತುವೆ ಉದ್ಘಾಟನೆಗೆ ಕರೆಯಲಿಲ್ವಲ್ಲ ಅಂತ ಸಾರ್ವಜನಿಕರು ಕೂಡ ಅಸಮಾಧಾನಗೊಂಡಿದ್ರು. ಆದ್ರೆ ಅಸಲಿ ಸತ್ಯ ಈಗ ಹೊರಬಿದ್ದಿದೆ. ಸಿದ್ದರಾಮಯ್ಯನವರಿಗೆ ಈ ಹಿಂದೆಯೇ ಆಹ್ವಾನ ಪತ್ರಿಕೆ ತಲುಪಿರುವ ವಿಷಯ ಈಗ ಬೆಳಕಿಗೆ ಬಂದಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ BY ರಾಘವೇಂದ್ರ ಮತ್ತು ನಿತಿನ್ ಗಡ್ಕರಿರವರ ಕಚೇರಿಯಿಂದ 2 ಪತ್ರ ಸಿಎಂ ಸಿದ್ದರಾಮಯ್ಯನವರಿಗೆ ತಲುಪಿದೆ. ಪೋಸ್ಟ್ ಮಾಡಿಕೊಂಡಿರುವ BY ರಾಘವೇಂದ್ರ ಅವರು ಶರಾವತಿಯೊಂದಿಗೆ ಕಟ್ಟಿರುವ ಈ ಸೇತುವೆ 6 ದಶಕಗಳ ಸಾವಿರಾರು ಜನರ ಹೋರಾಟದ ಬೆವರಿನ ಪ್ರತಿಫಲ. ಇಷ್ಟು ಮಾತ್ರವಲ್ಲದೆ ಸಾವಿರಾರು ಜನರ ಭಾವನೆಗಳ ಪ್ರತಿರೂಪ. ಅವರೆಲ್ಲರ ಭಾವನೆಗಳಿಗೆ ಘಾಸಿ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ವಿವಿಧ ವಿಚಾರಗಳಲ್ಲಿ ಪರಸ್ಪರ ರಾಜಕೀಯ ಮಾಡುವುದು ಸರಿಯಲ್ಲ, ಆದರೆ ಆಹ್ವಾನ ಪತ್ರಿಕೆ ಮುಂಚಿತವಾಗಿ ತಲುಪಿಯೂ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುವುದು ಶರಾವತಿ ಹಿನ್ನೀರಿನ ಪ್ರದೇಶದ ಜನತೆಗೆ ನೀವು ಮಾಡಿರುವ ಅಪಮಾನ ಅಂತ ಟೀಕಿಸಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಪ್ರತಿಕ್ರಿಯೆ ನೀಡಿರುವ ಸಿದ್ದರಾಮಯ್ಯನವರು 1 ತಿಂಗಳ ಹಿಂದೆಯೇ ನಿಗದಿಯಾಗಿದ್ದ ಇಂಡಿ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಯಾರು ಕೂಡ ನನ್ನ ಕರೆದಿಲ್ಲ. ಮೊದಲೇ ಕೂಡ ಮನವಿ ಮಾಡಿದ್ದೆ. ನಿತಿನ್ ಗಡ್ಕರಿರವರಿಗೂ ಕೂಡ ಪತ್ರವನ್ನ ಬರೆದಿದ್ದೆ. ಉದ್ಘಾಟನೆಯ ದಿನಾಂಕವನ್ನ ಮುಂದೂಡ್ತೀನಿ ಅಂತ ಹೇಳಿದವರು ಯಾಕೋ ದಿಢೀರಂತ ಇದೇ ದಿನಾಂಕವನ್ನ ನಿಗದಿ ಮಾಡಿಕೊಂಡು ಉದ್ಘಾಟನೆಗೆ ನಿಂತಿದ್ದಾರೆ. ಬಹುಶಃ ನಿತಿನ್ ಗಡ್ಕರಿರವರಿಗೆ ಬಿಜೆಪಿಯ ಸಂಸದರು ಹಾಗೂ ರಾಜ್ಯ ಬಿಜೆಪಿ ನಾಯಕರ ಒತ್ತಡ ಇರಬಹುದು. ಹಾಗಾಗಿ ಇದೇ ದಿನಾಂಕವನ್ನ ನಿಗದಿ ಮಾಡಿದ್ದಾರೆ. ಹಾಗಾಗಿ ನಾನು ಹೋಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವಿಷಯವಾಗಿ ನಿತಿನ್ ಗಡ್ಕರಿರವರು ಕೂಡ ಮತ್ತೊಂದು ಪತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ನಿಮಗೆ ಕಾರ್ಯಕ್ರಮಕ್ಕೆ ಬರಲು ಆಗದಿದ್ದರೆ ಕಾರ್ಯಕ್ರಮದಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸಿ ಅಂತ ಮನವಿ ಮಾಡಿರುವ ಪತ್ರ ಈಗ ಎಲ್ಲೆಡೆ ವೈರಲ್ ಆಗಿದೆ. ನನಗೆ ಪತ್ರವೇ ಬಂದಿಲ್ಲ, ಆಹ್ವಾನವೇ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿದ್ರ ಮುಖ್ಯಮಂತ್ರಿ ಅಂತ ಈ 2 ಪತ್ರಗಳಿಂದ ಪ್ರಶ್ನೆಗಳು ಶುರುವಾಗಿದೆ. ಸಿಗಂದೂರು ಸೇತುವೆಯ ಉದ್ಘಾಟನೆಯ ಈ ಸುಸಂದರ್ಭದಲ್ಲಿ ಪ್ರತಿಷ್ಠೆಗೆ ಬಿದ್ದ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರುಗಳು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರವರು ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ಶಿವಮೊಗ್ಗ ಜಿಲ್ಲೆಯ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯನವರನ್ನ ಕರೆಯದೇ ಇರೋದು 7 ಕೋಟಿ ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂತ ಹೇಳಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರಿಗೆ ಪತ್ರದ ಮೂಲಕ ಆಹ್ವಾನ ನೀಡಲಾಗಿದೆ. ಆದರೆ ಸಿದ್ದರಾಮಯ್ಯನವರ ಅಣತಿಯಂತೆ ಕಾರ್ಯಕ್ರಮವನ್ನ ಮುಂದೂಡಲಿಲ್ಲ ಅನ್ನೋದೇ ಈಗ ಪ್ರತಿಷ್ಠೆಗೆ ಕಾರಣವಾಗಿದೆ. ಕೇಂದ್ರ ಸಚಿವರು ಕಾರ್ಯಕ್ರಮ ಮುಂದೂಡಲು ಸಮ್ಮತಿಸಿದ್ರು. ಆದರೆ ಇಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣಿದು ನನ್ನ ಗಮನಕ್ಕೆ ಬಾರದೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇಂಡಿಯಲ್ಲಿ ಇದ್ದ ಕಾರಣ ಸಾಗರ ತಾಲೂಕಿನ ಕಾರ್ಯಕ್ರಮಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹೀಗಂತ ಹೇಳಿ ಸುಮ್ಮನಾಗಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಆದರೆ ಸಿದ್ದರಾಮಯ್ಯನವರು ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನವೇ ಕೊಟ್ಟಿಲ್ಲ ಅಂತ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ? ದಶಕಗಳ ಹೋರಾಟದ ಫಲವಾಗಿ 473 ಕೋಟಿ ರು ವೆಚ್ಚದ ಶರಾವತಿ ಹಿನ್ನೀರಿನ ಕೇಬಲ್ ನಿರ್ಮಿತ ಈ ಬ್ರಿಡ್ಜ್ ದೇಶದ ಅತಿ ಉದ್ದದ 2ನೇ ಸೇತುವೆ. ಸಾಗರ ಸ್ಥಳೀಯ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿ, ಇದು ಬಿಜೆಪಿಯವರ ಕಾರ್ಯಕ್ರಮ. ಹಾಗಾಗಿ ನಾವು ಮುಖ್ಯಮಂತ್ರಿಗಳನ್ನ ಮುಂದೊಂದು ದಿನ ಕರೆದು ಮತ್ತೊಮ್ಮೆ ಸೇತುವೆಯನ್ನ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಸೇತುವೆ ಉದ್ಘಾಟನೆ ಆಗಿ ಹೋಗಿದೆ. ಈಗ ಮತ್ತೊಮ್ಮೆ ಕಾಂಗ್ರೆಸ್ ನಾಯಕರನ್ನೆಲ್ಲ ಸೇರಿಸಿಕೊಂಡು ಮತ್ತೊಮ್ಮೆ ಉದ್ಘಾಟನೆ ಮಾಡ್ತೀವಿ ಅಂತಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ. ಸಿದ್ದರಾಮಯ್ಯನವರ ವಾದ ಏನಂದ್ರೆ, ಕಾರ್ಯಕ್ರಮಕ್ಕೆ ಅನುಕೂಲವಾಗುವಂತೆ 1-2 ಡೇಟ್ ಅನ್ನ ಇವರಿಗೆ ಕೊಡಬೇಕಿತ್ತಂತೆ. ಆ 1-2 ಡೇಟ್ಗಳಲ್ಲಿ ಇವರಿಗೆ ಯಾವುದು ಹೊಂದಾಣಿಕೆ ಆಗುತ್ತೋ ಆ ದಿನದಂದು ಉದ್ಘಾಟನೆಗೆ ಬರ್ತೀನಿ ಅನ್ನೋದು ಅವರ ವಾದ. ಆದ್ರೆ ಈಗಾಗಲೇ ನಿಗದಿಯಾಗಿರುವ ಕಾರ್ಯಕ್ರಮ ನಿಗದಿಯಂತೆ ನಡಿಬೇಕು ಅನ್ನೋದು ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಾದ. ಈ 2 ವಾದಗಳ ನಡುವೆ ಅಂತೂ ಇಂತೂ ಬಹುದಿನಗಳ ಕನಸು ನನಸಾಗಿದೆ. ಸಾಗರದ ಸಿಗಂದೂರು ಸೇತುವೆ ಉದ್ಘಾಟನೆಯಾಗಿದೆ. ನಿತಿನ್ ಗಡ್ಕರಿಯವರ ಕೌಂಟರ್ ರಿಪ್ಲೈಗೆ ಸಿದ್ದರಾಮಯ್ಯನವರು ಕೂಡ ಪ್ರತಿ ರಿಪ್ಲೈಯನ್ನು ಮಾಡಿದ್ದಾರೆ. ನನಗೆ ಆಹ್ವಾನವೇ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿ ಸಿಕ್ಕಾಕೊಂಡಂತಹ ಸಿದ್ದರಾಮಯ್ಯನವರು ಪ್ರತಿ ಪೋಸ್ಟ್ ಮಾಡಿದ್ದಾರೆ. ಜುಲೈ 11ರಂದು ನನ್ನನ್ನು ಕರೆಯಲಾಗಿದೆ. ಹಾಗಾಗಿ 3 ದಿನಗಳ ಹಿಂದೆ ಕಾರ್ಯಕ್ರಮ ನಿಗದಿ ಮಾಡೋದು ಹೇಗೆ ಸಾಧ್ಯ? ಹೀಗಾಗಿ ನಾನು ಮೊದಲೇ ನಿಗದಿಯಾಗಿದ್ದ ಬಿಜಾಪುರದ ಇಂಡಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಬರಲಿಲ್ಲ ಅಂತ ಸಮಜಾಯಿಷಿ ನೀಡಿದ್ದಾರೆ. ಕರೆದಿಲ್ಲ ಅಂತ ಇವರು, ಕರೆದಿದ್ದೀವಿ ಅಂತ ಅವರು, ದಾಖಲೆ ಸಮೇತ ಕರೆದಿದ್ದೀವಿ ಅಂತ ಬಿಜೆಪಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನನಗೆ ಆಹ್ವಾನ ಕೊಟ್ಟೇ ಇಲ್ಲ ಅಂತ ಸಾರ್ವಜನಿಕವಾಗಿ ಘಂಟಾ ಘೋಷವಾಗಿ ಹೇಳಿದ್ದ ಸಿದ್ದರಾಮಯ್ಯನವರು ಪೇಚಿಗೆ ಸಿಲುಕಿದ್ದಾರೆ. ಜುಲೈ 9ರಂದು ಸಂಸದ BY ರಾಘವೇಂದ್ರ ಮತ್ತು ಜುಲೈ
11ರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಆಹ್ವಾನ ಪತ್ರವನ್ನ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ರೂ ಕೂಡ ನನ್ನನ್ನ ಆಹ್ವಾನಿಸಿಲ್ಲ ಎಂಬ ಸುಳ್ಳು ಹೇಳಿಕೆ ನೀಡಿ ಉದ್ಘಾಟನೆಯನ್ನ ಮುಂದೂಡಲು ಸಿದ್ದರಾಮಯ್ಯ ಒತ್ತಾಯಿಸಿದ್ರು ಅಂತ ಕೇಳಿಬರ್ತಿದೆ. ಮೂಲಗಳ ಮಾಹಿತಿಗಳ ಪ್ರಕಾರ ಸಿದ್ದರಾಮಯ್ಯನವರಿಗೆ 2 ಚಾಯ್ಸ್ ಇತ್ತು. ಒಂದು, ಸಿಗಂದೂರಿನಲ್ಲಿ ನಡೆಯುವ ಈ ಸೇತುವೆ ಉದ್ಘಾಟನೆ ಕಾರ್ಯಕ್ರಮ, ಮತ್ತೊಂದು 500 ಕೋಟಿಯ ಶಕ್ತಿಯ ಸಂಭ್ರಮ. ಅದು ಇಂಡಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಗ್ಯಾರಂಟಿ ಯೋಜನೆಯಿಂದ ತೇಲಾಡ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ 500 ಕೋಟಿ ಶಕ್ತಿಯ ಸಂಭ್ರಮ ಅಂದ್ರೆ ಇಂಡಿಯಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮವೇ ಇಂಪಾರ್ಟೆಂಟ್ ಆಗಿದ್ದರಿಂದ ಸಿದ್ದರಾಮಯ್ಯನವರು ಅದನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಷ್ಟೇ ಅಂತಿದ್ದಾರೆ ಕೆಲ ರಾಜಕೀಯ ನಾಯಕರುಗಳು.